10th ಮತ್ತೆ PUC ರಿಸಲ್ಟ್ ಇವಾಗಲೇ ಬಂದಾಗಿದೆ. ಕೆಲವರಿಗೆ ಖುಷಿ, ಕೆಲವರಿಗೆ ಚಿಂತೆ. ಹಂಗೆ ಇನ್ ಕೆಲವರಿಗೆ ನಾವು ಮುಂದೆ ಏನ್ ಮಾಡ್ಬೇಕಪ್ಪ ಅಂತ ಚಿಂತೆ. ಇವಾಗ ಒಂದ್ ಸತ್ಯ ಹೇಳ್ತೀನಿ ಕೇಳ್ರಿ. ನೀವು ಚೆನ್ನಾಗಿರೋ ಕಾಲೇಜು ಅಥವಾ ಚೆನ್ನಾಗಿರೋ ಕೋರ್ಸ್ನ ಏನಾದ್ರು ಚೂಸ್ ಮಾಡ್ಲಿಲ್ಲ ಅಂದ್ರೆ 3 ವರ್ಷ ನಿಮ್ ಮುಂದಿಂದು ನಿಮ್ ಹಣನೂ ವೇಸ್ಟ್, ಹಂಗೆ ಅದ್ರ ಜೊತೆಗೆ ನಿಮ್ ಟೈಮ್ ಕೂಡ ವೇಸ್ಟ್. ಮಾಡೋದೇ ಈ ತಪ್ಪನ. ಯಾರ್ದೋ ಮಾತ್ ಕೇಳಿ ಹಂಗೆ ಯಾರೋ ಹೇಳಿದ್ರು ಅಂತ ಹೇಳಿ ಕಾಲೇಜಿಗೆ ಅಡ್ಮಿಷನ್ ಏನೋ ಮಾಡಿಸ್ಬಿಡ್ತಾರೆ. ಅದಾದ್ಮೇಲೆ ಮುಂದೆ 3 ವರ್ಷ ಆದ್ಮೇಲೆ ಸುಮ್ನೆ ಜಾಬ್ ಇಲ್ದಂಗೆ ರಿಗ್ರೆಟ್ ಪಡ್ತಾರೆ. ಈ ತಪ್ಪು ನಿಮಗೆ ಆಗ್ಬಾರ್ದು. ಅದಕ್ಕೋಸ್ಕರನೇ ನಮ್ ದಾವಣಗೆರೆಯಲ್ಲಿ ಎಜುಕೇಶನ್ ಜಾಬ್ ಎಕ್ಸ್ಪೋನ ಕಂಡಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ಫ್ರೀ ಆಗಿ JEE ಮತ್ತೆ ನೀಟ್ ಕೋಚಿಂಗ್ ಕೂಡ ಇರುತ್ತೆ. ಆಮೇಲೆ ಹಂಗೆ 0 ರೂಪೀಸ್ ಅಲ್ಲಿ MBBS ಸಹ ಕೂಡ ಮಾಡಬಹುದು. ಎಲ್ಲ ನಡೀತಿರೋದೇ ಈ ಬರೋ ಶನಿವಾರ 23, 24ನೇ ತಾರೀಕು. ಇದಕ್ಕೆ ಟಾಪ್ ಕಾಲೇಜಸ್ ಕೂಡ ಬರ್ತಿದಾವೆ. RV ಯೂನಿವರ್ಸಿಟಿ, NFOA ಯೂನಿವರ್ಸಿಟಿ, ರಾಮಯ್ಯ ಯೂನಿವರ್ಸಿಟಿ ಮತ್ತು ನಮ್ GMU ಯೂನಿವರ್ಸಿಟಿ ಕೂಡ ಬರ್ತಿದೆ. ಇನ್ನ ತುಂಬಾ ಕಾಲೇಜಸ್ ಬರ್ತಿದಾವೆ. ಕೆರಿಯರ್ ರಿಲೇಟೆಡ್ ನಿಮಗೆ ಏನಾದ್ರು ಬೇಕಿತ್ತಂದ್ರೆ ಇಲ್ಲಿ ವಿಸಿಟ್ ಮಾಡಿ. ನೀವು ಯಾವ್ದೇ ಡಿಗ್ರಿ ಕಂಪ್ಲೀಟ್ ಮಾಡಿ ಜಾಬ್ ನ ಹುಡುಕ್ತಿದ್ದೀರಾ ಹಂಗಂದ್ರೆ ಇಲ್ಲಿ ಜಾಬ್ ಜಾಯ್ನಿಂಗ್ ಕೂಡ ನಡೀತಿದೆ. ಅದಕ್ಕೋಸ್ಕರ ಇಲ್ಲಿ ವಿಸಿಟ್ ಮಾಡಿ. ಲೊಕೇಶನ್ ಎಲ್ಲಿರೋದಪ್ಪ ಅಂದ್ರೆ ನಮ್ ದಾವಣಗೆರೆಯಲ್ಲಿರೋ ಶ್ರೀ ಅಭಿನವ್ ರೇಣುಕಾ ಮಂದಿರದ. ಮೋರ್ ಇನ್ಫಾರ್ಮೇಶನ್ ಗೋಸ್ಕರ ಇಲ್ಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ ಗೆ ಕಾಲ್ ಮಾಡಿ ಎಲ್ಲ ತಿಳ್ಕೊಳ್ಳಿ. ಇಲ್ಲಿಗೆ ಬಂದು ಹೋದಾದ್ಮೇಲೆ ನೀವು 10th ಮಾಡಿಂದ ಏನ್ ಮಾಡ್ಬೇಕು ಅನ್ನೋದು ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಎಲ್ಲ ಯಾವಾಗ ನಡೀತಿದೆಯಪ್ಪ ಅಂದ್ರೆ ಈ ಬರೋ ಶನಿವಾರ 23, 24 ತಾರೀಕಿಗೆ ನಡೀತಿರೋದು. ಯಾರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ.